ರಾಮೋತ್ಸವಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮ್ಮ ಹಾರೋಳಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಡಿ.ಕೆ. ಶಿವಕುಮಾರ್ ಜಿಗೆ, ಡಿ.ಕೆ. ಸುರೇಶ್ ಜಿಗೆ, ನಮ್ಮೆಲ್ಲ ಲೀಡರ್ಗಳಿಗೆ, ಬಂಧುಗಳೇ, ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಿಮಿಷ ಕುತ್ಕೊಳ್ಳಿದ್ದೀವಿ, ಚಾಲನೆ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬರವರ ಅಧ್ಯಕ್ಷತೆಯಲ್ಲಿ, ಡಿ.ಕೆ. ಸುರೇಶ್ ಸಾಹೇಬ್ರವರ ನೇತೃತ್ವದಲ್ಲಿ ಕನಕಪುರದಲ್ಲಿ ಸುಮಾರು 15-20 ವರ್ಷಗಳಿಂದ ಕನಕೋತ್ಸವವನ್ನು ನಾವು ಮಾಡ್ತಾ ಇದ್ವಿ. ಕನಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ, ಎಲ್ಲ ವರ್ಗದ ಜನರಿಗೆ, ಎಲ್ಲ ಧರ್ಮದ ಜನರಿಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅನೇಕ ರೀತಿಯಲ್ಲಿ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದವು. ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮೆಲ್ಲರ ಹೋರಾಟದಿಂದ ಇವತ್ತು ನನಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಂಥ ಸಂದರ್ಭದಲ್ಲಿ ನಾವು ಕೂಡ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲಾ ಮಕ್ಕಳಿಗೆ ಸೇವೆ ಮಾಡಿದಂಥ ಅನೇಕ ಮಹನೀಯರಿಗೆ, ಸಾರ್ವಜನಿಕರಿಗೆ ಎಲ್ಲ ರೀತಿಯಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕು, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಬೇಕಂತ ಹೇಳಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಡಿ.ಕೆ. ಸುರೇಶ್ ರವರ ಮಾರ್ಗದರ್ಶನದಲ್ಲಿ, ಅವರ ಆದೇಶದಲ್ಲಿ ಇವತ್ತು ರಾಮೋತ್ಸವದ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ರಾಮನಗರ ಹೆಸರು ಬರಬೇಕಾದ್ರೆ ಅಲ್ಲಿ ರಾಮನ ಊರು, ರಾಮದೇವರ ಬೆಟ್ಟ ಇದೆ. ರಾಮ ಮತ್ತು ಸೀತಾ, ಲಕ್ಷ್ಮಣ ಅವರು ಅಲ್ಲಿ ವನವಾಸದ ಸಂದರ್ಭದಲ್ಲಿ ವಾಸ ಇದ್ರು ಅಂತೇಳಿ ಅವರ ಪಾದದ ಗುರುತು ಸಾಕ್ಷಿಯಾಗಿದೆ. ಸೊ ನಾವೆಲ್ಲರೂ ಕೂಡ ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನರು ರಾಮನಗರ ಊರಿನಲ್ಲಿ, ರಾಮನ ಊರಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ರಾಮೋತ್ಸವ ಅಂತ ಹೆಸರನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ನನಗೆ ಬಹಳ ಸಂತೋಷ ಆಯಿತು. ಇವತ್ತು ಬಹಳ ಉತ್ಸವದಿಂದ, ಬಹಳ ಸಂತೋಷದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ನಾನು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರ್ತಿಲ್ಲ ಅನ್ಕೊಂಡಿರ್ಲಿಲ್ಲ. ನಾನು ಬರುವಾಗೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೆ. ನಮ್ಮ ಹರೀಶು, ಅಶೋಕು, ಬಾಲಾಜಿ, ನಮ್ಮ ಅನಿ, ಪುಡುತಿ ಎಲ್ಲರೂ ವಾಟ್ಸಪ್ ಕಳಿಸ್ತಾ ಇದ್ರು. ನಾನೇ ಗಾಬರಿ ಆಗ್ಬಿಟ್ಟು, ಏನಪ್ಪ ಇಷ್ಟೊಂದು ಮಕ್ಕಳು ಇಷ್ಟೊಂದು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನೇ ಓಡ ಬಂದ್ಬಿಟ್ಟೆ. ನಿಮ್ಮೆಲ್ರಿಗೂ ನನ್ನ ಪರವಾಗಿ ಒಂದು ಕೋಟಿ 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 ನಮಸ್ಕಾರ ನಿಮ್ಮೆಲ್ರಿಗೂ ಕೂಡ. ಇಷ್ಟಿಷ್ಟು ಮಕ್ಕಳು 4 ವರ್ಷ 5 ವರ್ಷ ಇರ್ಬೇಕು, ಅವ್ರು ಎಲ್ಲರೂ ಕೂಡ ಎಂತ ಡ್ಯಾನ್ಸ್ ಮಾಡಿದ್ರು ನೋಡಿದ್ರು. ಅವ್ರ ಫ್ರೆಂಡ್ಸ್ ಹೆಂಗಿದ್ರು, ಯಾವ ಹೀರೋಯಿನ್ ಇಲ್ಲ, ಯಾವ ಹೀರೋಯಿನ್ ಇಲ್ಲ ನಮ್ಮ ಮಕ್ಕಳ ಎದುರುಗಡೆ. ಈಗ ಹಾರೋಳಿ ಮಕ್ಕಳಿಗೆ ಒಂದು ದೊಡ್ಡ ಥ್ಯಾಂಕ್ಸ್, ಒಂದು ದೊಡ್ಡ ಥ್ಯಾಂಕ್ಸ್. ಸೊ ನಮ್ಮ ಮಕ್ಕಳು ಇವತ್ತು, ಹಾರೋಳಿ ಮಕ್ಕಳು ಬಹಳ ಬಲಿಷ್ಠವಾಗಿ, ಶಕ್ತಿಯುತವಾಗಿ ಕ್ರೀಡೆಯಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಬಹಳ ಜ್ಞಾನವಂತರು, ಬುದ್ಧಿವಂತರು, ಶಕ್ತಿವಂತರು ಅಂತ ಹೇಳಿ ಇವತ್ತು ನಾನು ವೇದಿಕೆಯಲ್ಲಿ ನೋಡಿದೆ. ಸೊ ಇಂಥ ಕಾರ್ಯಕ್ರಮ ಇಡೀ ಈ ತಿಂಗಳೆಲ್ಲ ನಡೀತದೆ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ. ನಿಮಗೆ ನಾವು ಚಿತ್ರ ಬಿಡಿಸುವಂಥ ಕಾರ್ಯಕ್ರಮ, ಫ್ಯಾನ್ಸಿ ಡ್ರೆಸ್ಸು, ನಿಮಗೆ ಮ್ಯಾರಥಾನು, ರಂಗೋಲೆ ಬಿಡಿಸುವಂಥದ್ದು, ಪ್ರತಿ ಮನೆಗೂ ಒಂದು ರಂಗೋಲೆ, ಪ್ರತಿ ಮನೆಗೂ ಒಂದು ರಂಗೋಲೆ. ಯಾರ್ಯಾರು ರಂಗೋಲೆ ಬಿಡ್ತಾರೆ ಎಲ್ರಿಗೂ ಒಂದು ಕಾನ್ಸೋಲೇಷನ್ ಪ್ರೈಸ್. ಎಷ್ಟು ಜನ ಬರ್ತಾರೆ, 1 ಲಕ್ಷ ಜನ ಮನೆಗೆ ರಂಗೋಲಿ, ಒಂದು ಮನೆಗೆ ಒಂದೇನೇನೆ
ನಾನು ಬಿಡೋದು, ನಮ್ಮ ಅವ್ವನು ಬಿಡೋದು, ನನ್ನ ತಂಗಿನ ಬಿಡೋದು ಅಲ್ಲ. ಒಂದು ಮನೆಗೆ ಒಂದು ರಂಗೋಲೆ, ಆ ಮನೆಗೆ ರಾಮನ ಹೆಸರಲ್ಲಿ ಅವ್ರಿಗೆ ಒಂದು ಗಿಫ್ಟ್ ಅನ್ನು ಕೊಡುವಂತ ಕಾರ್ಯಕ್ರಮ. ಇಲ್ಲೂ ಅಷ್ಟೇ, ಯಾರೆಲ್ಲ ಭಾಗವಹಿಸ್ತೀರಿ ಅವ್ರೆಲ್ರಿಗೂ ಒಂದು ಗಿಫ್ಟ್ ಅನ್ನ ಕೊಡ್ತೀವಿ. ಈಗಾಗಲೇ ನಾವೆಲ್ಲರೂ ಕೂಡ ಕ್ರಿಕೆಟ್ ಅನ್ನು ಆಡಿಸಿದ್ದೀವಿ, ವಾಲಿಬಾಲ್ ಆಡಿಸಿದ್ದೀವಿ, ಥ್ರೋಬಾಲ್ ಆಡಿಸಿದ್ದೀವಿ, ಕಬಡ್ಡಿ ಆಡಿಸಿದ್ದೀವಿ. 16 ವರ್ಷದ ಮೇಲ್ಪಟ್ಟವ್ರಿಗೆ, 16 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತಿನ ನಿಮ್ಗೆಲ್ಲರೂ ಕೂಡ ರಂಗಗೀತೆ, ಚಲನಚಿತ್ರ ಗೀತೆ, ಭಾವಗೀತೆ, ಭಕ್ತಗೀತೆ, ಡ್ಯಾನ್ಸ್ ಪ್ರೋಗ್ರಾಮ್ಸ್, ನೃತ್ಯ, ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು. ಇನ್ನು ಮುಂದಕ್ಕೆ ನಿಮಗೆ ಫ್ಯಾನ್ಸಿ ಡ್ರೆಸ್ ಮಾಡುವಂಥದ್ದು, ಸ್ಥಳದಲ್ಲಿ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮ ಇರೋದು. ದೊಡ್ಡವರು ಸುಮಾರು 10 ಕಿಲೋಮೀಟರ್ ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಬರ್ತೀರಾ, ಭಾಗವಹಿಸ್ತೀರಾ, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಮ್ಯಾರಥಾನ್ 10 ಕಿಲೋಮೀಟರ್ ಓಡುವಂಥದ್ದು. 10 ಕಿಲೋಮೀಟರ್. ಸೊ ಮೆಹಂದಿ ಬಿಡಿಸಿರುವಂಥದ್ದು, ಮೆಹಂದಿ ನೀವೆಲ್ಲ ಡ್ರಾಯಿಂಗ್ ಮಾಡ್ತಿರಲ್ಲ, ಮೆಹಂದಿ ಬಿಡಿಸ್ತಿರಲ್ಲ, ಮೆಹಂದಿ ಕಾರ್ಯಕ್ರಮಕ್ಕೂ ನಾವೆಲ್ಲರೂ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಫ್ಯಾನ್ಸಿ ಡ್ರೆಸ್ಗೂ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಯಾವ್ಯಾವ ಮಕ್ಕಳು 80% 85% ಏನು ಅಂಕ ಫಿಕ್ಸ್ ಮಾಡಿದ್ದಾರೆ. ಭಾನುಪ್ರಕಾಶ್, ಪ್ರತಿಭಾ ಪುರಸ್ಕಾರ ಎಷ್ಟು ನಿಲ್ಲಿಸಿದ್ರಿ? 65ಕ್ಕೆ 65 ಮೇಲೆ 65% ಇರದಂತ ಮೇಲ್ಪಟ್ಟಂತ ಮಕ್ಕಳು 3,000 5,000 ಮಕ್ಕಳು ಸಿಕ್ಕಿದ್ದಾರೆ. ಎಲ್ರಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅವ್ರಿಗೆ ಸನ್ಮಾನ ಮಾಡುವಂತಹದ್ದು. ಯಾರ್ಯಾರು ಹಾರೋಳ್ಳಿ ಮರಳವಾಡಿ ಭಾಗದಲ್ಲಿ ದಾನಿಗಳಾಗಿದ್ದಾರೆ, ದೇವಸ್ಥಾನಕ್ಕೆ ಜಾಗ ಕೊಡುವಂಥದ್ದು, ನೀರಿನ ಟ್ಯಾಂಕ್ ಕುಡಿಯೋ ನೀರಿಗೆ ಒಂದು ಟ್ಯಾಂಕ್ ಜಾಗ ಕೊಡುವಂಥದ್ದು, ಶಾಲೆಗೆ, ಶಾಲಾ ಕಟ್ಟಡಗಳಿಗೆ, ಆಸ್ಪತ್ರೆಗೆ, ಒಳ್ಳೊಳ್ಳೆ ಕೆಲಸಕ್ಕೆ ದಾನ ಧರ್ಮ ಯಾರ್ಯಾರು ಮಾಡಿದ್ದಾರೆ ಅಂಥವ್ರಿಗೆಲ್ಲರೂ ಕೂಡ ಗುರುತಿಸಿ ಅವ್ರಿಗೆಲ್ಲರೂ ಕೂಡ ಸನ್ಮಾನವನ್ನು ಮಾಡುವಂಥದ್ದು. ಯಾರ್ಯಾರು ವ್ಯವಸಾಯದಲ್ಲಿ ಚೆನ್ನಾಗಿ ಯಾರ್ಯಾರು ವ್ಯವಸಾಯವನ್ನು ಮಾಡಿದ್ದಾರೆ ಅಂಥವ್ರಿಗೆಲ್ಲರೂ ಕೂಡ ರೈತರಿಗೆ ಗುರುತಿಸಿ ಅವ್ರಿಗೂ ಕೂಡ ಅವರಿಗೆ ಶಕ್ತಿಯನ್ನು ತುಂಬುವಂಥದ್ದು. ಪ್ರಗತಿಪರ ರೈತರುಗಳು, ರೇಷ್ಮೆಯಲ್ಲಿರೋ ರೇಷ್ಮೆ, ಭತ್ತ ಬೆಳೆಯೋರು, ಹಾಲು ರಾಸುಗಳನ್ನ ಸಾಕೋರು, ಇಂಥವ್ರಿಗೆಲ್ಲರೂ ಕೂಡ ಗುರುಸುವಂಥದ್ದು. ಹಿಂಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಕ್ಕೆ, ಎಲ್ಲ ವರ್ಗದ ಜನರಿಗೆ ಇಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಯಾವುದೂ ಇಲ್ಲ. ರಾಮನೋ ಅವನೇ, ರಹೀಮನೋ ಅವನೇ, ದೇವನೊಬ್ಬ, ನಾಮ ಹಲವು. ನಾವೆಲ್ಲರೂ ಕೂಡ ಒಬ್ಬನೇ ದೇವರು, ಒಬ್ಬನೇ ಆಕಾಶ. ನಾವೆಲ್ಲರೂ ಕೂಡ ರಾಮ ರಹೀಮನ ಮಕ್ಕಳು, ರಾಮನೋ ಅವನೇ, ರಹೀಮನೋ ಅವನೇ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮಗೆ ಯಾವ ಜಾತಿನೂ ಬೇಡ, ಯಾವ ಪಕ್ಷನೂ ಬೇಡ, ಏನೂ ಬೇಡ. ನಮ್ಮ ಹಾರೋಳ್ಳಿ ಮರಳವಾಡಿ ಹೊಸ ತಾಲೂಕಾಗಿದೆ. ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದೆ. ನಮ್ಮ ಶಾಲಾ ಮಕ್ಕಳಿಗೆ ಉತ್ತಮವಾದಂಥ ವ್ಯಾಸಂಗ ಮಾಡಲಿಕ್ಕೆ ಒಳ್ಳೆ ಶಾಲೆಗಳು ಬೇಕು. ನಮ್ಮ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಳ್ಳೆ ಹಾಸ್ಪಿಟ್ಲ್ಗಳು ಬೇಕು. ನಾವೆಲ್ಲರೂ ಚೆನ್ನಾಗಿ ಓಡಾಡಲಿಕ್ಕೆ ಒಳ್ಳೆ ರಸ್ತೆ ಚರಂಡಿ ಬೇಕು. ಕುಡಿ ನೀರಿಗೆ ಒಳ್ಳೆ ನೀರು ಬೇಕು. ಇಷ್ಟು ದಿನ ಹಾರೋಳಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ. BWSSP ಆಫೀಸ್ ಇಲ್ಲೇ ಇದೆ. ನಾವ್ಯಾರು ನೀರು ಕುಡಿತಾ ಇರಲಿಲ್ಲ. ಕಾವೇರಿ ನೀರು ಬೆಂಗಳೂರಿಗೆ ಹೋಗ್ತಾ ಇತ್ತು. ಇವತ್ತು 24 ಗಂಟೆ ಹಾರೋಳಿಗೆ ನಾವೆಲ್ಲರೂ ಕೂಡ ಕಾವೇರಿ ನೀರನ್ನ DK ಸುರೇಶ್ ಅವರ ನೇತೃತ್ವದಲ್ಲಿ ಇವತ್ತು ಕಾವೇರಿ ನೀರು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಈ ಮನೆಗೂ ಕೂಡ ಕಾವೇರಿ ನೀರು ಕುಡಿಯುವಂಥದ್ದು, ಹಾರೋಳ್ಳಿ ಮರಳವಾಡಿ ಭಾಗದಲ್ಲಿರುವಂಥ ಎಲ್ಲ ಕೆರೆಗಳನ್ನು ತುಂಬಿಸುವಂಥದ್ದು. ಹಾರೋಳ್ಳಿ ಮರಳವಾಡಿ ಭಾಗದಲ್ಲಿ ಪ್ರತಿ ಮನೆಗೂ ಕೂಡ ಕಾವೇರಿ ನೀರು ಕನೆಕ್ಷನ್ಸ್ ಅನ್ನು ಕೊಟ್ಟು ಎಲ್ಲರ ಮನೆಗೂ ಕಾವೇರಿ ನೀರು, ಸಿಹಿ ನೀರು ಕೊಡುವಂಥದ್ದು ಅನೇಕ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಾನ್ಯ DK ಸುರೇಶ್ ಸಾಹೇಬ್ರವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ಮೇಲೆ ನಾವೆಲ್ಲರೂ ಕೂಡ ಪ್ರತಿ ವರ್ಷ ರಾಮೋತ್ಸವ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಮಾಡುವಂಥ ಚಾಲನೆಗೆ ನಾವು 2025-26 ನಾವು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕಾನ್ಸಲೇಷನ್ ಪ್ರೈಸ್ ಇದೆ. ಗೆದ್ದವ್ರಿಗೆ ನಗದು ಬಹುಮಾನ 10,000, 5,000, 20,000, 25,000. ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಜಗದೀಶ್ನ ಆದಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಅನೌನ್ಸನ್ನು ಮಾಡಿದ್ದಾರೆ. ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಬಡ್ಡಿನಲ್ಲೂ ಭಾಗವಹಿಸಬೇಕು. ಇನ್ನೆಲ್ಲ ಕಾರ್ಯಕ್ರಮ ನೀವು ಫ್ಯಾನ್ಸಿ ಡ್ರೆಸ್ಸಲ್ಲಿ, ಡ್ಯಾನ್ಸಲ್ಲಿ ನಿಮ್ಮಲ್ಲಿರುವಂಥ ಪ್ರತಿಭೆಗಳು ಹೊರ ಹಾಕಲಿಕ್ಕೆ. ಆಮೇಲೆ ಕೊನೆಯ ದಿವಸ
ಒಂದು ನಿಮಿಷ. ನಮ್ಮ ಕ್ಷೇತ್ರದಲ್ಲಿ ಎಷ್ಟು ದೇವರುಗಳಿದೆ ಅಷ್ಟೆಲ್ಲ ದೇವರುಗಳು ನಾವೆಲ್ಲರೂ ಕೂಡ ರಾಮನಗರದಲ್ಲಿ ಪಲ್ಲಕ್ಕಿ ಮುಖಾಂತರವಾಗಿ ಮೆರವಣಿಗೆ ಅಲಂಕಾರ ಮಾಡಿ ಪಲ್ಲಕ್ಕಿ ವ್ಯವಸ್ಥೆ ಮಾಡಿ 500 ಅಲ್ಲ 1000 ದೇವರಿಗೆ ರಾಮನಗರದಲ್ಲಿ ರಾಮನ ಹೆಸರಲ್ಲಿ ಕರೆಸಿ ಪೂಜೆ ಮಾಡಿ ಆರಾಧನೆ ಮಾಡಿ ರಾಮೋತ್ಸವದ ಕೊನೆಯ ದಿನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಅವತ್ತು ನೀವೆಲ್ಲರೂ ಕೂಡ ನಮಗೆ ರಾಮನಗರದಲ್ಲಿ ನೀವು ಶಕ್ತಿಯನ್ನು ಕೊಡಬೇಕು. ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಕಲ್ಯಾಣೋತ್ಸವ ನಾವೆಲ್ಲರೂ ಕೂಡ ತಿರುಪತಿಗೆ ಹೋಗಿ ಬಾಲಾಜಿ ದೇವರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋಕ್ಕಾಗಲ್ಲ, ದರ್ಶನ ಪಡೆಯೋಕ್ಕಾಗಲ್ಲ. ನಾವು ಇಲ್ಲೇ ದರ್ಶನಕ್ಕೆ ಇಲ್ಲೇನೇ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜನೆ ಮಾಡ್ತಾ ಇದ್ದೀವಿ. ಬಂದವ್ರಿಗೆ ರಾಮನಗರದಲ್ಲಿ ಮಾಡ್ತಾ ಇದ್ದೀವಿ. ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಮೊದಲು ನಾವೆಲ್ಲರೂ ಕೂಡ ಕನಕಪುರದಲ್ಲಿ ಮಾಡಿದ್ದು. ಬಂದಂಥವ್ರಿಗೆ ತೃಪ್ತಿ ಲಾಡು ಪ್ರಸಾದವನ್ನು ನಾವು ಎಲ್ರಿಗೂ ಕೊಡ್ತೀವಿ. ಅದಾದಮೇಲೆ ನಮ್ಮೆಲ್ಲ ಮುಖಂಡರುಗಳು ನಿಮ್ಮ ಮನೆಗೆ ಬಂದು ತೃಪ್ತಿ ಲಾಡು ಪ್ರಸಾದವನ್ನು ಪ್ರತಿ ಮನೆಗೂ ತಲುಪಿಸ್ತಾರೆ. ಪ್ರತಿ ಮನೆಗೂ ಕೂಡ ನಾವೆಲ್ಲರೂ ಕೂಡ ಕೊಡ್ತೀವಿ. ರಂಗೋಲೆ ಪ್ರತಿ ಒಂದೊಂದು ಊರಲ್ಲೂ ಒಂದೊಂದು ಮನೆಗೂ ನಾವು ಒಂದೊಂದು ಬೀದಿ, ಒಂದು ಊರಲ್ಲಿ ಯಾವುದಾದ್ರು ಒಂದು ಬೀದಿ ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಬಾಕ್ಸ್ ಮಾಡ್ತೀವಿ. ಆ ಬಾಕ್ಸಲ್ಲಿ ನೀವು ಯಾರ್ಯಾರು ರಂಗೋಲೆ ಮಾಡ್ತೀರಿ ಅವರು 4 ದಿವಸ 5 ದಿವಸ ನಿಮಗೆ ಡೇಟ್ ಕೊಡ್ತಾರೆ. ಆ ಡೇಟ್ ಒಳಗೆ ನೀವೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ, ನಾವು ರಂಗೋಲೆ ಬಿಡಿಸ್ತೀವಿ. ನನ್ನ ಹೆಸರು ಚೆನ್ನಮ್ಮನೋ, ಕಾಳಮ್ಮನೋ, ದೇವಮ್ಮನೋ, ಈರಮ್ಮನೋ, ಭಾರತಿ ಆರತಿ ಇಲ್ಲ ಈಗ ಅಲ್ವಾ? ಈಗೆಲ್ಲ ಕಾಳಮ್ಮ, ದೇವಮ್ಮ, ಈರಮ್ಮ ನೀವೆಲ್ಲ ಅವು ಇಲ್ವಾ? ಇನ್ನೇ ನೀವೀಗ ಸುಷ್ಮಿತಾ, ಶಾಲಿನಿ, ಸುಷ್ಮಿತಾ, ಐಶ್ವರ್ಯ, ಸಾರಿಕಾ, ರಾಧಿಕಾ, ರಮ್ಯ ಇಲ್ಲ, ಅದು ಓಡಾಗ್ಬಿಡುತ್ತೆ. ಸೊ ಹಿಂಗೆ ನೀವು ಯಾರ್ಯಾರು ಭಾಗವಹಿಸ್ತೀರಿ ಅವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಆ ಬಾಕ್ಸ್ ನಿಮಗೆ ಒಂದು ಬೀದಿ, ಒಂದು ಊರಿಗೆ ಒಂದು ಬೀದಿ ಇಲ್ಲ 2 ಬೀದಿ ನಿಮಗೆ ರಂಗೋಲೆ ಬಿಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರ್ಯಾರು ರಂಗೋಲೆ ಬಿಡ್ತೀರಿ ಅವ್ರೆಲ್ಲರೂ ಕೂಡ ಒಂದೊಂದು ಕಾನ್ಸಲೇಷನ್ ಪ್ರೈಸ್ ಕೊಡ್ತೀವಿ. ಗೆದ್ದವ್ರಿಗೆ ರಂಗೋಲಿನಲ್ಲಿ ನಗದು ಬಹುಮಾನ ಕೂಡ ಕೊಡ್ತೀವಿ. ಮೆಹಂದಿ ಬಿಡಿಸೋರ್ಗೂ ಅಷ್ಟೇ. ಆಮೇಲೆ ನಿಮ್ಗೆಲ್ಲರೂ ಕೂಡ ಆದರ್ಶ ದಂಪತಿಗಳು ಮಾಡ್ತೀವಿ. ಆದರ್ಶ ದಂಪತಿಗಳು ಅಂದರೆ ಅವ್ರವ್ರ ಮನೆಯವ್ರು ಕರ್ಕೊಂಡು ಒಳ್ಳೆ ಸಿಲ್ಕ್ ಸ್ಯಾರಿ, KSSದು, ಕಾಂಜೀವರಂ ಸೀರೆ, ಸೂಟು ಬೂಟು, ಪಂಚೆ ಗಿಂಚೆ, ಸಿಲ್ಕ್ ಶರ್ಟು, ಸಿಲ್ಕ್ ಪಂಚೆ, ಕೋಟು, ಪೇಟ, ಮೈಸೂರು ಪೇಟ, ಆದರ್ಶ ದಂಪತಿಗಳು ಅವರೆಲ್ಲರೂ ಕೂಡ ಬೇಕಾದ್ರೆ ಸ್ಟೇಜ್ ಮೇಲೆ ಅವರೆಲ್ಲರೂ ಕೂಡ ಬರಬಹುದು. ಆಮೇಲೆ ಅಡುಗೆ ಮಾಡುವಂಥದ್ದು, ಬೆಂಕಿ ಇಲ್ಲದೆ ಅಡುಗೆ ಮಾಡುವಂಥದ್ದು, ಬೆಂಕಿ ಇಲ್ಲದೆ ಅಡುಗೆ ಮಾಡೋದು. ಏನು ಅಡುಗೆ ಮಾಡೋದು? ಪಾನ್ ಪುರಿ ಮಾಡೋದು, ಬೇಲ್ ಪುರಿ ಮಾಡೋದು, ಮಸಾಲ ಪುರಿ ಮಾಡೋದು, ದಹಿ ಪುರಿ ಮಾಡೋದು, ಆಮೇಲೆ ವೆಜ್ ಸಲಾಡ್, ಆಮೇಲೆ ನೀನು ಒನ್ಕೆ ಒಬ್ಬ ಎತ್ತು ಮೇಲ್ಕೆ ಹೇಳು, ದೊಣ್ಣೆ ಎತ್ತು ಮೇಲ್ಕೆ, ನಿಂದು ಒನ್ಕೆ ಎತ್ತು ಮೇಲ್ಕೆ ಹೇಳು. ಹಂಗೆ ಹೇಳೀಗ ಹೊಡಿತೀಯ ದೊಣ್ಣೆಲ್ಲಿ ಹೊಡೆಯಲ್ವಾ? ಚುರುಮುರಿ ಮಾಡೋದು ಅಂತದ್ದು ನೋಡ್ದ, ದೊಣ್ಣೆ ಎತ್ಮೇಲೆ ಚುರುಮುರಿ ಜ್ಞಾಪನ ಬಂತು. ಆಮೇಲೆ ಹಿಂಗೆ ಸಾಕಷ್ಟು ನಮ್ಮ ಆಸೆ ಏನು, ನಿಮ್ಮಲ್ಲಿರುವಂಥ ಪ್ರತಿಭೆಗಳು ನಾವೆಲ್ಲರೂ ಕೂಡ ನೋಡಬೇಕು. ನೀವೆಲ್ಲರೂ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ನಮ್ಮ ಮಕ್ಕಳು ಸರಿ ಸಮಾನವಾಗಿ ನೋಡಿ, ಅಚ್ಚಲು ಮಕ್ಕಳು 700 ಅಚ್ಚಲು ಗೊತ್ತಲ್ಲ, ಅವರೆಲ್ಲ ಡೆಲ್ಲಿಗೆ ಹೋಗಿ ಗೋಲ್ಡ್ ಮೆಡಲ್ ಅನ್ನ ವಾಲಿಬಾಲ್ ಹೆಣ್ಮಕ್ಳು ಗೆದ್ಕೊ ಬಂದವರು. ಹೆಣ್ಮಕ್ಳು ಗೋಲ್ಡ್ ಮೆಡಲ್ ಅನ್ನ ಡೆಲ್ಲಿನಲ್ಲಿ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ಕೊ ಬಂದವ್ರೆ. ಇವತ್ತು ಹಾರೋಳಿ ಮಕ್ಕಳು ಗೆಲ್ತೀರಾ? ಸೌಂಡೇ ಇಲ್ಲ. ಗೆಲ್ತೀರಾ? ಈ ಕಡೆ ಸೌಂಡ್ ಇಲ್ಲ, ಈ ಕಡೆ ಒಂಚೂರು ಇಲ್ಲ. ಇಬ್ಬರು ಸೇರ್ಸರಕ್ಕೆ ಹೇಳಿ, ರಾಮೋತ್ಸವಕ್ಕೆ, ರಾಮೋತ್ಸವಕ್ಕೆ, ರಾಮೋತ್ಸವಕ್ಕೆ. ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಎಲ್ರಿಗೂ ಇದೆ. ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ನೀವೆಲ್ಲ ಗೆದ್ದವರು ಅಲ್ಲ. ನಿಮಗೆ ಯಾರ್ಯಾರು ಗೆಲ್ತೀರಿ ಅವ್ರಿಗೆ ಕನಕೋತ್ಸವಕ್ಕೆ ಜಿಲ್ಲಾ ಮಟ್ಟಕ್ಕೆ, ನಿಮಗೆ ತಾಲೂಕು ಮಟ್ಟಕ್ಕೆ ಕಳಿಸ್ತೀವಿ.
ಇವತ್ತು ಹೋಬಳಿ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮ್ಮ ತಲೆಗಿರ್ಲಿ ಸ್ವಲ್ಪ, ಒಂದು ನಿಮಿಷ. ಕೂತ್ಕೊಳ್ಳಪ್ಪ, ಬ್ಯಾಗು. ಇವತ್ತು ಇದು ಹೋಬಳಿ ಮಟ್ಟ. ನಾವು ನಿಮ್ಗೆ ಗೆದ್ದವ್ರಿಗೆ ತಾಲೂಕು ಮಟ್ಟ ರಾಮನಗರದಲ್ಲಿ ಮಾಡ್ತೀವಿ. ನಿಮ್ಗೆ ಬರೋಕೆ ವ್ಯವಸ್ಥೆ ಮಾಡ್ತೀವಿ, ಊಟ ತಿಂಡಿ ಮಾಡ್ತೀವಿ. ಅಲ್ಲಿ ಗೆದ್ದವ್ರಿಗೆ ಜಿಲ್ಲಾ ಮಟ್ಟಕ್ಕೆ ಕನಕಪುರಕ್ಕೆ ಕಳಿಸ್ಕೊಡ್ತೀವಿ. ಸರಿಯಾ? ಗೆಲ್ಬೋದಾ? ಹಾರೋಳಿ ಎಲ್ಲ ಗೆಲ್ಬೇಕು ನೀವೇನೆ. ಊಟ ಚೆನ್ನಾಗಿತ್ತಾ? ಸರಿ ನೋಡ್ಕೊಂಡ್ರೆ ಇಲ್ವಾ? ಸರಿ ಇಲ್ಲ, ಊಟ ಸರಿ ಇಲ್ವೇ? ಚಿಕನ್ ಬಿರಿಯಾನಿ ಬೇಕಂತ ಮಕ್ಕಳಿಗೆಲ್ಲರೂ. ಇವು ನಾಳೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇವತ್ತು ಸೋಮವಾರ, ಇವತ್ತು ಅಲ್ವಾ? ನೆಕ್ಸ್ಟ್ ಇನ್ನೊಂದ್ಸಲ ವಾರದಲ್ಲಿ ಬೇಕಾದ್ರೆ ಚಿಕನ್ ಬಿರಿಯಾನಿ ಅಶೋಕಣ್ಣ ಹರೀಶ್ ಅಣ್ಣ ಸೇರ್ಕೊಂಡು ಇಬ್ಬರೇ ಸೇರ್ಕೊಂಡು ಕೋಳಿ ಕುಯ್ತಾರಂತೆ. ಸೊ ನಿಮ್ಮಲ್ಲಿರೋ ಎಲ್ಲ ಪ್ರತಿಭೆಗಳು ನಮಗೆ ಬೇಕು. ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ನಮ್ಮ ಆಸ್ತಿ ನಮ್ಮ ಆಸ್ತಿ ಅಲ್ಲ. ನಮ್ಮ ಆಸ್ತಿ ಏನು? ನಮ್ಮ ಮಕ್ಕಳೇ ನಮ್ಮ ತಂದೆ ತಾಯಿಗೆ ಆಸ್ತಿ. ನೀವೆಲ್ಲರೂ ಕೂಡ ನಿಮ್ಮ ಶಾಲೆಗಳಿಗೆ, ನಿಮ್ಮ ತಂದೆ ತಾಯಿಗೆ ನೀವೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನ ತರಬೇಕು. ಆಮೇಲೆ ಬಹಳ ಚೆನ್ನಾಗಿ ನಮ್ಮ ಭಾನುಪ್ರಕಾಶ್ ಅವರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ನಮ್ಮ SP ಗೌಡರು, ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಎಲ್ಲ ಮ್ಯೂಸಿಕ್ ಚೆನ್ನಾಗಿ ಬಾರಿಸ್ತಾ ಇದ್ದಾರ. ಇಲ್ಲ ನೀವೇ ಮ್ಯೂಸಿಕ್ ಬಾರಿಸ್ಬಿಡಿ, ಸರಿಯಾಗಿ ಸರಿಯಾಗಿ ಮಾಡ್ತಾ ಇದ್ರಪ್ಪ? ಇಲ್ವಾ? ಸೌಂಡ್ ಇಲ್ವಾ? ಹಾರ್ಮೋನಿ, ತಪ್ಪಲ, ಮ್ಯೂಸಿಕ್ ಎಲ್ಲ ಚೆನ್ನಾಗಿ ನಮಗೆ ಬಾರಿಸಿ ನೀವು ಯಾವ ಹಾಡು ಆಡ್ತೀರಾ ಅದ್ರ ತಕ್ಕಾಗಿ ಅವರೆಲ್ಲರೂ ಕೂಡ ನಿಮಗೆ ವ್ಯವಸ್ಥೆನ ಮಾಡಿಕೊಡ್ತಾರೆ. ಸರಿಯಾ? ಚೆನ್ನಾಗಿ ಆಡ್ತೀರಾ? ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಮಾಡಿಕೊಡ್ತೀರಾ? ಎಲ್ಲರೂ ಗೆದ್ದು ರಾಮನಗರ ಬರ್ತೀರಾ? ರಾಮನಗರದಲ್ಲಿ ಗೆದ್ದು ಕನಕಪುರಕ್ಕೆ ಹೋಗ್ತೀರಾ? ಕನಕಪುರದಲ್ಲಿ ಗೆದ್ದು ಮೈಸೂರಿಗೆ ಹೋಗ್ತೀರಾ? ಮೈಸೂರು ಗೆದ್ದು ಡೆಲ್ಲಿಗೆ ಹೋಗ್ತೀರಾ? ಡೆಲ್ಲಿಲಿ ಗೆದ್ದು ಒಲಿಂಪಿಕ್ಸ್ಗೆ ಅಯ್ಯಪ್ಪ ಹೋಗ್ತೀರಾ? ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಬಂದಂತ ನಮ್ಮ ಎಲ್ಲ ಗುರುವೃಂದದವರು, ಯಾರ್ಯಾರು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಾವೆಲ್ಲರೂ ಕೂಡ ನಮ್ಮಂಗೆ ಈ ಕಾರ್ಯಕ್ರಮ ಮಕ್ಕಳು ಅಂತ ಹೇಳೋದು ಅದಕ್ಕೆ. ಮಕ್ಕಳು ದೇವ್ರ ಸಮಾನ. ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಯಾರೇ ಆಗಲಿ, ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ತಾವೆಲ್ಲರೂ ಕೂಡ ನಮ್ಮೆಲ್ಲ ಟೀಚರ್ಗಳು, BO ಆದಿಯಾಗಿ CRPಗಳು, BRCಗಳು, ಎಲ್ಲ ಶಾಲಾ ಎಲ್ಲ ನಮ್ಮ ಗುರುಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಎಂದೂ ಕೂಡ ನಮ್ಮ ರಾಮೋತ್ಸವದ ಸಮಿತಿ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್.